ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2 to 3 ಡೇಸ್ ವ್ಲಾಗ್ ಆಗಿರುತ್ತೆ. ಇದು ದಿಹಾನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇತ್ತು. ಅವತ್ತಂದು ನನಗೆ ಫುಲ್ ಅನ್ಈಸಿ ಆಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಆ್ಯನ್ಯುವಲ್ ಡೇ ಅಟೆಂಡ್ ಬೇಕಾಗಿರೋದ್ರಿಂದ ಸರಿ ಅಂದ್ಬಿಟ್ಟು ಹೋದ್ವಿ. ಈಚೆನೇ ಊಟ ಎಲ್ಲ ತಿಂದ್ಕೊಂಡು ಟಿಫನ್ ಎಲ್ಲ ಬೆಳಗ್ಗೆ ಮುಗಿಸ್ಕೊಂಡು ದಿಹಾನ್ನ ಫಸ್ಟ್ ಡೇ ಸ್ಕೂಲ್ ಹತ್ರ ಡ್ರಾಪ್ ಮಾಡಿದ್ವಿ. ಅದಾದಮೇಲೆ ಈ ಸತಿ ಬೇರೆ ಕಡೆ ಮಾಡಿದರು. ಅಲ್ಲಿ ಆಡಿಟೋರಿಯಮ್ಗೆ ನಾವು ರೀಚ್ ಆದಾಗ 10 ಆಗಿತ್ತು. ಯೂಶ್ವಲಿ 10:30 10:45ಗೆಲ್ಲ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್. ಹಾಗಾಗಿ ನಾವು ಪ್ರೋಗ್ರಾಮ್ನೆಲ್ಲ ಬೇಗನೆ ಸ್ಟಾರ್ಟ್ ಮಾಡಿದ್ರು. ಬರೀ ಮಾಂಟೆಸರಿ ಆಗಿರೋದ್ರಿಂದ ಬೇಗನೆ ಸ್ಟಾರ್ಟ್ ಮಾಡಿದ್ರು. 2 ಅವರ್ಸಲ್ಲಿ ಬೇಗನೆ ಎಲ್ಲ ಮುಗೀತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಬಿಸಿಬೇಳೆಬಾತ್ ಮತ್ತು ಪುಳಿಯೋಗರೆ ತೊಗೊಂಡಿದ್ವಿ ಮೇಲ್ಕೋಟೆ ಪುಳಿಯೋಗರೆ ಪಾಯಿಂಟಲ್ಲಿ. ಇವಾಗ ಬಿಸಿಬೇಳೆಬಾತೂ ಅಷ್ಟೇ ಚೆನ್ನಾಗಿ ಅನ್ನಿಸ್ತು. ನಕ್ಷತೆಗೆ ಅವರಪ್ಪ ಇಡ್ಲಿ ತಿನ್ನಿಸ್ತಾ ಇದ್ದಾರೆ. ಬಿಕಾಸ್ ನನಗೆ ಬೆಳಗ್ಗೆಯಿಂದ ಫುಲ್ಲು ಅನ್ಈಸಿ ಆಗ್ತಾಯಿತ್ತು. ರೆಸ್ಟ್ ಮಾಡೋಣ ಅಂತಂದರೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಅಟೆಂಡ್ ಮಾಡಲೇಬೇಕಾಗಿತ್ತು. ಬಟ್ ನನಗಂತೂ ಫುಲ್ಲು ಟಿಫನ್ ಮಾಡಿ ಒಂದು ಸ್ವಲ್ಪ ಹೊತ್ತುವರೆಗೂ ನನಗೆ ಐ ಆಮ್ ನಾಟ್ ಓಕೆ, ನನಗೆ ಆಗ್ತಾಯಿರಲಿಲ್ಲ. ಅದಾದಮೇಲೆ ಇಲ್ಲೆಲ್ಲ ಬಂದು ಸ್ವಲ್ಪ ಡೈವರ್ಷನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಓಕೆ ಅನ್ನಿಸ್ತು. ಟಿಫನ್ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಅದು ಏನಾಯಿತು ಅಂತ ಗೊತ್ತಿಲ್ಲ. ಅವತ್ತು ತುಂಬ ಅನ್ಈಸಿ ಆಗ್ತಾಯಿತ್ತು. ಮಕ್ಕಳನ್ನೆಲ್ಲ ಅವರು ಸ್ಕೂಲಿಂದನೇ ಬಸ್ಸಲ್ಲಿ ಕರ್ಕೊಂಡ್ಬಂದಿದ್ರು, ಸ್ಕೂಲ್ ಬಸ್ಸಲ್ಲಿ. ಸೊ ಇದು ಈ ಸತಿ ದಿಹಾನ್ದು ಪರ್ಫಾಮೆನ್ಸೂ ಅಷ್ಟೇ, ಡ್ರಾಮಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಮತ್ತು ನಾನು ರೆಡಿನೇ ಇರಲಿಲ್ಲ. ಸರಿ ಓಕೆ, ಇದು ಇಂಟ್ರಡಕ್ಷನ್ ಎಲ್ಲ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಅವನದೇ ಫಸ್ಟ್ ಎಂಟ್ರಿ ಇತ್ತು. ನನಗಂತೂ ತುಂಬಾ ಸರ್ಪ್ರೈಸಿಂಗ್ ಅನಿಸ್ತು. ನಾನಿನ್ನೂ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಅಷ್ಟೊತ್ತಿಗೆ ದಿಹಾನ್ ಸ್ಟೇಜ್ ಎಂಟ್ರಿ ಅವನದೇ ಫಸ್ಟ್ ಎಂಟ್ರಿ ಇತ್ತು. ನನಗಂತೂ ತುಂಬಾ ಸರ್ಪ್ರೈಸಿಂಗ್, ತುಂಬಾ ಖುಷಿ ಅನ್ನಿಸ್ತು. ಅದಾದಮೇಲೆ ನಾವು 2 ಇಯರ್ಸಿಂದ ಕಂಪೇರ್ ಮಾಡಿದ್ರೆ ಅವನಿಗೆ ಸ್ಟೇಜ್ ಫಿಯರು ಒಂದೊಂದೇ ಕಮ್ಮಿ ಆಗ್ತಾಯಿದೆ. ಈ ಸತಿನೂ ಅಷ್ಟೇ. ಫಸ್ಟ್ ಸ್ಟೇಜ್ ಎಂಟ್ರಿ ಹೋಗೋದು ಅಂತಂದರೆ ಕೆಲವೊಬ್ಬರು ಮಕ್ಳಿಗೆ ಶೈ ಇರುತ್ತೆ, ಆ ಥರ ಇರುತ್ತೆ. ನಮ್ಮ ದಿಹಾನ್ ಫಸ್ಟ್ ಶೈಯೇ ಇದ್ದಿದ್ದು ಅವನಿಗೆ. ಬಟ್ ಇವಾಗ ಅವ್ನು ಮಾತಾಡೋ ಇದರಲ್ಲಿ ನಮಗೆ ನೋಡ್ಬೋದು. ನಾನು ಹಂಗೆ ರಾ ವಿಡಿಯೋನೇ ಹಾಕಿರ್ತೀನಿ. ದಿಹಾನ್ ಲಾಸ್ಟ್ ಇಯರ್ ಡ್ಯಾನ್ಸಲ್ಲಿದ್ದ ಮತ್ತು ಈ ಸತಿ ಡ್ರಾಮಾ. ಫಸ್ಟ್ 2 ಇಯರ್ಸ್ ಕಂಪೇರ್ ಮಾಡಿಕೊಂಡ್ರೆ ಅಂದರೆ ಇಂಪ್ರೂವ್ ಆಗ್ತಾ ಇದ್ದಾನೆ. ಸ್ಟೇಜ್ ಫಿಯರ್ ಆಗಿರ್ಬೋದು, ಮತ್ತು ಯಾವ ಮಕ್ಳಿಗೂ ಅಲ್ಲಿ ಸ್ಟೇಜ್ ಫಿಯರ್ ಇರಲಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. Rabbi the rabbit lost his favorite book, that book of all the books. Don't you worry, Rabbi the rabbit. Atta Ratri, he says, hi, no, nothing is kept in 3 eyes. Class no cry, picking night, is our mission to find the book of all. Will you only got your head too? Yes, Taratula, Uni got Danny Ford, Michelle Bookard. I will fly low, left, right, upside down if needed. Fly till I spotted. I sniff, snuff around like a fly. Sniff for 3,000. Sniff, snuff. Chachi dances, lady senses. Stop! Something shiny tiny there. Maybe gold, maybe treasure, maybe the chocolate vapor. He's hiding behind the books.
ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಫುಡ್ಡೆಲ್ಲ ಅರೇಂಜ್ ಮಾಡಿದರು. ಆ್ಯಸ್ ಯೂಶ್ವಲ್ ಎಲ್ಲ ವರ್ಷವೂ ನಮಗೆ ಈ ಥರನೇ ಫುಡ್ಡೆಲ್ಲ ಅರೇಂಜ್ ಮಾಡಿರ್ತಾರೆ, ಫುಡ್ ಕೂಪನ್ಸ್ ಕೊಟ್ಟಿರ್ತಾರೆ. ಈ ಸತಿ ರಾಗಿ ರೊಟ್ಟಿ, ಇದ್ಕಿದ ಬೇಳೆ ಸಾರು ಮತ್ತು ಪಲಾವ್ ಆ ಥರದ ಸ್ವೀಟು ಮತ್ತು ಸ್ಟಾರ್ಟರ್ಸ್ ಅದೆಲ್ಲ ಇರುತ್ತೆ, ಮತ್ತು ಅನ್ಲಿಮಿಟೆಡ್ ಐಸ್ ಕ್ರೀಮ್ಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ಮಮ್ಮಿ ಮನೆಗೆ ಬಂದ್ವಿ. 4 days ಕಂಟಿನ್ಯೂಸ್ ಹಾಲಿಡೇ ಇತ್ತು ದಿಹಾನ್ಗೆ, ಹಂಗಾಗಿ ಮಮ್ಮಿ ಮನೆಗೆ ಬಂದ್ವಿ. ಅವತ್ತು ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ನಾನು ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಷ್ಟೊತ್ತು ನನ್ನ ತಂಗಿ ಪಾಪು ಎಲ್ಲರೂ ಬಂದಿದ್ರು ಅವರು. ಎಲ್ಲೋದ್ರೂ ಈ ಥರ ಟ್ರಿಪಲ್ ರೈಡಿಂಗ್ ಓಡ್ಸೋದು ಮಾತ್ರ ಅವಳೇ. ನಾನು ಓಡಿಸ್ತೀನಿ ಅಂದರೆ ಎಲ್ಲ ಬೇಡ ಅಂತಾರೆ. ನಾನು ಏನಿದ್ರು ಸೋಲೋ ಅಷ್ಟೇ, ಸೋಲೋ ಇಲ್ಲ ನಾವು ಅವತ್ತು ಕೆಳಗಡೆ ಹೋಗಿದ್ರೆ ಈ ಬಟ್ಟೆ ಅಂಗಡಿಲಿ ಇಲ್ಲೇ ನಮ್ಮ ಮನೆ ಹತ್ರ ರಿಲಯನ್ಸ್ ಮಾಡಿದೆ, ಅಲ್ಲಿಗೆ ಹೋದ್ವಿ ಏನಾದರೂ ಚಾಟ್ಸ್ ಅದರೆಲ್ಲ ತಿನ್ನೋಣ ಅಂತ. ಇಲ್ಲಿ 99 ವೆರೈಟಿ ದೋಸೆ ಮತ್ತು ಪಾನಿಪುರಿ ಮತ್ತು ಏನೇನೋ ಮಾಡ್ತಾರೆ. ಗೋಬಿ ಅಂತೂ ನಾವು ಕಾಲೇಜ್ ಡೇಸಿಂದ, ನನ್ನ ತಂಗಿ ಸ್ಕೂಲಿಂದ ನಾವು ಕಾಲೇಜಿಂದನೂ ಇಲ್ಲೇ ಪ್ರಿಫರ್ ಮಾಡೋದು. ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಇನ್ನೊಂದು ಕಡೆನೂ ಹೋಗ್ತಾಯಿದ್ವಿ, ಅಲ್ಲಿ ಇವಾಗ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಎಷ್ಟು ವರ್ಷದಿಂದ ಆಗ್ತಾರೆ. ತಿರ್ಗಾ ನಾವು ಇಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೂ ನಾವು ತಿನ್ನೋದೇ ರೇರು, ನಾನಂತೂ 1 ಮಂತ್ಗೆ 1 ಸತಿ ಅಷ್ಟೇ ತಿನ್ನೋದು. ಈ ದೋಸೆ ಪಾನಿಪುರಿ ಅಂತ ಎಲ್ಲ ಅಂದರೆ ಓಕೆ. ಮತ್ತು ನನ್ನ ತಂಗಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಅವಳು ಹೆಲ್ತ್ ಆ್ಯಂಡ್ ಗ್ಲೋಗೆ ಬಂದಿದ್ದರು. ಅಂದರೆ ಇವಾಗ ಲಿಪ್ಸ್ಟಿಕ್ಸು ಆ ಥರದ್ದೆಲ್ಲ ನೋಡಬೇಕಾಗಿತ್ತು. ಅದಂತೂ ತುಂಬಾ ಪರ್ಟಿಕ್ಯುಲರ್ ಇರುತ್ತೆ, ನಾವು ನೋಡೋದಕ್ಕೆ ಟೆಸ್ಟ್ ಮಾಡಿ ನೋಡಿನೇ ಬೈ ಮಾಡಬೇಕು. ಹಂಗಾಗಿ ಇಲ್ಲಿ ಅವಳು ನೋಡ್ತಾಯಿದ್ಲು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೋಗು, ತಾತ ಕರೀತಾವ್ರೆ. ತಾತ ರೂಮ್ಗೆ ಹೋಗು. ಯಾವಾಗಪ್ಪ ಬಾದಿಯಣ್ಣ ನಿನ್ನ ಜೊತೆ ಮಾಡ್ಕೊಂಡು ನೋಡ್ದಂತೆ ಏನು ಹೇಳಿಲ್ಲ ಅವನು. ಅಮ್ಮ 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 ಹಿಡ್ಕೋ. ನಾನ್ ಬರ್ತೀನಲ್ಲ ಆ ರೂಮ್ಗೆ. ನಮ್ದು ಇವಾಗ ಈ ರೂಮ್ ಇವಾಗ. ಹೋಗಕ್ಕ ಮಲ್ಕೋ. ಬೇಡ ನಾನು ಇಲ್ಲೇ ಮಾಡ್ಕೊತೀನಿ. ಅಕ್ಕ ಮಲ್ಕೋ ಹೋಗಕ್ಕ. ಅವಳು ಬಂದ್ಬಿಡೈತೆ ಅವ್ನಿಗೆ. ಆಯ್ತು ಸರಿ, ನಾನು ನಕ್ಷಿತಣ್ಣ ದಿಹಾನಣ್ಣ ನಮ್ ರೂಮ್ ಇದು. ಇದು ನಿಮ್ಮ ಅಮ್ಮ ರೂಮು, ಅದು ತಾತ ರೂಮು, ತಾತ ಅಮ್ಮಮ್ಮ ರೂಮ್. ಓಕೆ ದಿಹಾನ ಒಬ್ಬೊಬ್ರು ಒಂದೊಂದು ರೂಮ್. ತಟ್ಟೆ ಎತ್ಕೊಂಬರೋಗಿ ಹೋಗಿ. ನಮ್ ಕುಶಲ್ ಮಾಮ ಬಾಕ್ಸ್ ಓಪನ್ ಮಾಡೋಕ್ಕಾಗ್ತಿಲ್ಲ. ನೋಡೋದು ಗಿಲ್ಲಿ ಕೈ ಎತ್ತು. ಕೈ ಮುಗಿ, ಆ ಕಡೆ ಕೈ ಮುಗಿ. ಧ್ಯಾನ ಕೈ ಮುಗಿದ್ಬಿಟ್ಟು ಮಧ್ಯಾಹ್ನ ಹಂಗೆ ದೀಪಿಕಾ ಅಕ್ಕ ಮನೆಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಬಿಟ್ಟು ಬಂದ್ವಿ. ನಾವು ಹಾಲಿಡೇಸ್ ಬಂದಾಗ ಯೂಶ್ವಲಿ ಅಲ್ಲಿ ಹೋಗಿ ಎಲ್ಲ ಬರ್ತೀವಿ. ಯಾಕಂದರೆ ಅಲ್ಲೇ ನಮ್ಮ ಮನೆಯಿಂದ 5 minutes ಅಷ್ಟೇ ಆಗಿರೋದ್ರಿಂದ ಅಲ್ಲಿಂದ ಅಕ್ಕ ಗ್ಲೆನ್ಸಲ್ಲಿ
ಕಪ್ ಕೇಕ್ ಎಲ್ಲ ಕಳಿಸಿದ್ರು ದಿಹಾನ್ಗೆ ನಕ್ಷಿತ್ಗೆ ಅಂತ. ನಕ್ಷಿತ್ನ ಕರ್ಕೊಂಡು ಹೋಗಿದ್ದೆ. ದಿಹಾನ್ ಅಂತೂ ನನ್ನ ತಂಗಿ ಇದ್ದರೆ ಅವ್ನು ನನ್ನ ಜೊತೆ ಎಲ್ಲೂ ಬರೋದೇ ಇಲ್ಲ, ಅವ್ರ ಜೊತೆನೇ ಇರ್ತಾನೆ. ನಮ್ಮ ತಂಗಿ ರೋಡಲ್ಲಿ ಏನ್ ಬಂದ್ರು ತಗೋ ದಿನೋ ಇವ್ನಂತೆ ಎತ್ಕೊಮ್ಮ ತೋರ್ಸು. ಬರೋ ಬರೋ ಬರೋ. ದಿಹಾನ್ ವೆರಿ ವೆರಿ ಎಕ್ಸೈಟೆಡ್ ಅಲ್ಲ, ಈ ತರ ಎಲ್ಲ ನೀನ್ ನೋಡಿರೋ ಚಾನ್ಸೇ ಇಲ್ಲ. ನಮ್ಮನೆ ಹತ್ರ ಅಂತೂ ಬರಲ್ಲಪ್ಪ, ಬರೋದೇ ಇಲ್ಲ ನಾವು. ನಿನಗೇನ್ ಬೇಕು? ಬೆಟ್ಟು ಬಾಲ್ ಬೇಕಾ? ಬೆಟ್ಟು ಬಾಲ್ ಆಡ್ತೀರಾ? ಬೆಟ್ಟು ಬಾಲ್ ಕೊಡಿ. ಇದು ಕೊಡ್ಲಾ? ಕಿಚನ್ ಸೆಟ್ ಚೆನ್ನಾಗಿದೆ. ಬೇಡ ಬೇಡ, ಅದು ಎಷ್ಟೊಂದು ಐತೆ ನೋಡಿ. 2000 ರೂಪಾಯಿ ನೋಟು ಬೇರೆ ಹಾಕೋರಮ್ಮ. ಓವಲ್ ಶೇಪ್ ಬೇಕಾ ನಿಂಗೆ? ಓವಲ್ ಶೇಪು ದೊಡ್ಡದಾಯ್ತು, ಚಿಕ್ಕದು ಬೇಕು ನೋಡ. ನಾನು ಇಟ್ಟಿರೋದು ದೊಡ್ಡ ಮಾದಂತೂ ಚೆಲ್ಲಿ ಇಡ್ತಾರ ಕಣೆ. ಮನೆಯಲ್ಲೂ ಒಂದು ಎತ್ತಿಕ್ಕಿದೀನಿ. ನಂಗೆ ಬೇಡಪ್ಪ. ಹೊಡಿ ಹೊಡಿ. ಇದು ಹೆಸರು ಲಿಯೋನಿ ಕ್ಯಾಡಬಮ್ಸ್ ಅಂತ. 100 ಕೋಟಿ ರೂಪಾಯಿ ವರ್ತ್ ನಾಯಿ. ಇದು ಸ್ಪೆಷಾಲಿಟಿ ಏನಂದ್ರೆ ಅಮೇರಿಕಾದಲ್ಲಿ ಬಂದ್ರು ಇಂಡಿಯಾವರೆಗೂ ಸಮುದ್ರದಲ್ಲಿ ಈಜ್ಕೊಂಡೇ ಬಂದೈತಾ? ಪ್ರಳಯ ಆದ್ರೂ ಇದೇ ಈಜ್ಕೊಂಡು ತಲುಪುತ್ತೆ ಅಮೇರಿಕಾಗೆ. ಅದೇ ಇದು ಸ್ಪೆಷಾಲಿಟಿ. ಎಷ್ಟು ತಿಂಗಳು? ಇನ್ನು 1 ತಿಂಗಳು. ಒಂದ್ 1 ತಿಂಗ್ಳಿಗೆ ತಿಂಗಳಿಗೆ ಸಾಧನೆ. 100 ಕೋಟಿ ರೂಪಾಯಿ ವರ್ತ್ ಇದೆ. ಇನ್ನ 12 ಅದಕ್ಕೆ ಹುಷಾರಾಗಿ ನೋಡ್ಕೋ. ನನ್ನ ಕೇಳಿದ ಕಣೆ ಇವನು. ದಿನು ಮೊಬೈಲ್ ಹೋದ್ರು ಊರ್ಗ್ ಹೋದ್ರು ಅಂದ್ರೆ ದಿನ ಕೆಲ್ಸ್ಕೊ ಊರ್ಗ್ ಹೋದ್ರು ಅಂದ್ರೆ ರೂಮ್ ಎಲ್ಲ ಹುಡ್ಕೊಂಬಂದ್ ನಾನು ಎಲ್ಲಾ ರೂಮು. ದಿಹಾನು ಓಹೋ ಬಾರೋ ದಿಹಾನ್, ನಾನು ಹಿಡ್ಕೊಂತೀನಿ. ಗುಡ್ ಬಾಯ್, ಬಾ. ಪರವಾಗಿಲ್ಲ, ಹೋಗ ಅಮ್ಮ. 5:30. ಮಾರ್ಚಿಗೆ 5 ಕಂಪ್ಲೀಟ್ ಆಗುತ್ತೆ. ಮಾರ್ಚಿಗೆ 5 ಕಂಪ್ಲೀಟ್ ಆಗುತ್ತೆ. ಯಾಕೆ ಅಳ್ತವನೆ? ಗೇಟ್ ಹಾಕ್ಬಿಡ್ತೀನೋ, ಗೇಟ್ ಹಾಕ್ಬಿಡು. ಅವ್ನು ಅಲ್ಲೇ ಇಲ್ಲಿ ಗೇಟ್ ಹಾಕ್ಬಿಡು. ಏಯ್ ಎತ್ತು ಕೈ.
ಅವ್ರ ತಾತ ನೋಡ್ತಾವ್ರೇನೋ. ನಾನು ಅಲ್ಲಿ ಏನ್ ಕಟ್ ಮಾಡಿದೀನೋ ಚಾಪ್ಡ್ ಇದೆಲ್ಲ ಟೇಸ್ಟ್ ಅಲ್ಲ ಆಂಟಿ, ಹಂಗೆ ಚಚ್ಬಿಟ್ಟು. ಇವತ್ತು ಈ ಮಸಾಲ ಯೂಸ್ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಯಾವಾಗ ಮಾಡ್ತೀರಾ ಆಂಟಿ? ನಾನು ಮಾಡ್ತೀನಿ. ಇಲ್ಲಿ ತಗೊಟ್ಟಾಗ ನೋಡ ಕೊಡೋದು ನೂಡಲ್ಸು, ನಕ್ಷೆ. ಪನ್ನೀರ್ ಇದ್ರೆ ಫ್ರೈಡ್ ರೈಸ್ ಆಗಲ್ಲ. ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ? ಇದೇ ಮಾಡಬೇಕು ಹಿಂಗೆ ಮಾಡಬೇಕು, ಹಿಂದಿನ ದಿವಸನೇ ಪ್ರಿಪೇರ್ ಆಗಿರ್ತೀರಾ? ಆಂಟಿ ಬಿರಿಯಾನಿ ಮಾಡಿದ್ರು ಒಂದೇ ಟೇಸ್ಟ್, ಯಾವಾಗ್ಲೇ ಬಿರಿಯಾನಿ ಮಾಡಿದ್ರು ಮೊನ್ನೆ ಚೆನ್ನಾಗಿ. ಟೊಮೆಟೊ ಬಾತ್ ಮಾಡಿದ್ರೆ ಎಷ್ಟೇ ಸತಿ ಮಾಡಿ ತಿಂದ್ರು ಒಂದೇ ಟೇಸ್ಟ್. ನಮ್ಮ ಚಿಕ್ಕಮ್ಮ ಮನೆಗೆ ಊಟ ಕರೆದಿದ್ರು ಮಧ್ಯಾಹ್ನ. ನಾವು ಇವತ್ತೆಲ್ಲ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಸಂಡೇ ಆಗಿರೋದ್ರಿಂದ ಆಂಟಿನೂ ಬೆಳಗ್ಗೆ ಫೋನ್ ಮಾಡಿದರು, ಇವತ್ತು ಲಂಚಿಗೆ ಇಲ್ಲೇ ಬನ್ನಿ ಅಂತ. ಆಂಟಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದರು, ಮತ್ತು ಇಲ್ಲಿ ಫ್ರೈಡ್ ರೈಸ್ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ತಿನ್ನಲ್ಲ, ಹಂಗಾಗಿ ವೆಜ್ಜಿಗೆ ಅಂತ. ನಾವು ಮಮ್ಮಿ ಮನೆಗೆ ಬಂದರೆ ಎಲ್ಲ ಕಡೆ ರೌಂಡಿಂಗ್ಸು, ಎಲ್ಲ ಕಡೆ ಹೋಗಿ ಎಲ್ಲ ಮಾಡಿ ಬಂದ್ರೇ ಒಂಥರ ಸ್ಯಾಟಿಸ್ಫೈ ಅನ್ಸೋದು. ಮತ್ತು ಇವಾಗ ಆಂಟಿ ಮನೆಯಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಇವಾಗ ಮನೆಗೆ ಹೊರಡೋದು. ನೆಕ್ಸ್ಟ್ ಡೇಯಿಂದ ಇಲ್ಲಿ ವ್ಲಾಗ್ ಇರುತ್ತೆ, ಮತ್ತು ಕಂಟಿನ್ಯೂಸ್ ಹಾಲಿಡೇ ಇರೋದ್ರಿಂದ ಕ್ರಿಸ್ಮಸ್ದು ಅದು ಇದು ಎಲ್ಲ ಆ್ಯಸ್ ಯೂಶ್ವಲ್ ಆಲ್ಮೋಸ್ಟ್ ಆಲ್ ಇಲ್ಲೇ ವ್ಲಾಗ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.